ಯಾಕೋ ಇಷ್ಟೊಂದು ಸತಿ ಫೋನ್ ಮಾಡ್ಯವನಲ್ಲ, ನಾನು ನೋಡ್ಕೊಂಡಿಲ್ಲ. ಹೋಗತ್ತ ತಡಿ, ಫೋನ್ ಮಾಡ್ತೀನಿ. ಯಾಕೆ ಹಿಂಗೆ ಮಾಡ್ಯವನ? ನಾನು ಅವಳು ಬೇರೆ ಇದ್ಲಲ್ಲ, ಅದಕ್ಕೆ ಮಾತಾಡಲಿಲ್ಲ, ಬೇಡ ಆಮೇಲೆ ಬೇಡ ಮಾಡೋಣ ಅಂತ ಸುಮ್ಮನಾದೆ. ಯಾಕೋ ಫೋನ್ ಮಾಡ್ಯವನಿ, ಯೋಸಕ್ಕೆ ಸತಿ ಮಾಡ್ಯವನಿ. ಹಿಂಗೆ ಯಾವತ್ತೂ ಮಾಡ್ತಿರ್ಲಿಲ್ವಲ್ಲ, ಏನು ಮಾಡಕ್ಕೆ ಯಾತಕ್ಕೆ ಮಾಡಿ ಅಂತ ಕೇಳೋಣ. ಹಲೋ ಹಲೋ ಅಣ್ಣ. ಏನು ಮಾಡ್ತಿದ್ದಿದ್ದೇವೋ ಆವಾಗಿಂದ ಎಷ್ಟು ಸತಿ ಮಾಡಿದೆ ಗೊತ್ತಾ ನಿನಗೆ? ಇವಾಗ ಫೋನ್ ನೀನು ಎತ್ತುತ್ತಾನೇ ಇಲ್ಲ. ಎಷ್ಟು ಸಾರಿ ನಾನು ಫೋನ್ ಮಾಡಿರೋದು ನಿನಗೆ? ಯಪ್ಪ 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 ಸಾಕಾಗಿತ್ತು ನನಗೆ. ಅಷ್ಟು ಸಿಟ್ಟು ಬಂದಿರಲಿಲ್ಲ. ಹೋಗು, ತಲೆ ಕೆಟ್ಟಂಗೆ ಆಗ್ಬಿಡ್ತು. ಯಾಕಣ್ಣ, ಏನಾಯ್ತು? ದೇವು, ಆ ವೈಭವು ಫೋನ್ ಮಾಡಿದ್ದ. ಇವಾಗ ಪೊಲೀಸ್ನವ್ರನ್ನ ಕರ್ಕೊಂಡು ಸ್ಪಾಟಿಗೆ ಬರ್ತೀನಿ, ನೀನು ಸುಳ್ಳು ಹೇಳಿದ್ಯಾ ಅಂತ ಹೇಳಿ ಮಾತಾಡ್ತಿದ್ದ. ಬರ್ತೀನಿ, ಸ್ಪಾಟಿಗೆ ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಇವಾಗ ಏನು ಮಾಡೋಕ್ಕಾಗ್ತಾ ಇಲ್ಲ ದೇವು. ಅವನಿಗೆ ಏನು ಗೊತ್ತಾಗೈತೆ ಏನೋ ವಿಷಯ. ಅದು ಹೆಂಗೆ ಫೋನ್ ಮಾಡಿ ಅದು ಹೆಂಗೆ ಹೇಳಿದ್ನೋ ಏನೋ, ನನಗೆ ಒಂಥರ ಆಶ್ಚರ್ಯ ಆಗ್ಬಿಡ್ತು, ಒಂಥರ ಭಯ ಆದಂಗೆ ಆಗ್ತೈತಿದ್ದೆವು. ನೋಡು. ಹೌದೇನು? ಅಯ್ಯೋ ಶಿವನೇ. ಹಂಗಾದ್ರೆ ಹಿಂಗೆ ನಾನು ಏನೋ ಅಂದ್ಕೊಂಡಿದ್ದಪ್ಪ. ಹಿಂಗೆಲ್ಲ ಇದು ಮಾಡ್ತಾರೆ ಅಂತಂದರೆ ಭಾರಿ ಇದ್ದಾರೆ. ಹಂಗೆಲ್ಲ ಫೋನ್ ಮಾಡಿ ಹಂಗೆಲ್ಲ ಹೇಳಿದಾನಲ್ಲ ಅವನು. ಅವರೇನೇನು ಬರೋಲ್ಲ, ಸುಮ್ಮನೆ ಹಂಗೆ ಹೇಳೋನು ಅಷ್ಟೇ. ಹಂಗೆಲ್ಲ ಹೇಳಿರೋದ್ರೆ ಸುಮ್ಮನೆ ಆಗ್ತಾರೆ ಅಂತೇಳಿ. ಅವ್ರು ಎಂಥವ್ರು, ಹಂಗೆ ಹೇಳಿ ಅದ್ರ ಸ್ಟೇಟ್ಗೆ ಸುಮ್ಮನೆ ಆಗ್ತಾರೆ ಅಂತ ಅಂದ್ಕೊಬಿಟ್ಟವ್ರೆ. ಬರ್ತೀನಿ, ಊರ ಕಡೆಗೆ ಬರ್ದಂಗಂತ ಇರಲ್ಲ. ಈಗ ನಾನು ಯಾವಾಗಾದ್ರೂ ಬಂದ್ರೂ ಬಂದು ಬರ್ತೀನಿ, ಹೇಳು, ಮಾಡ್ತೀನಿ. ನಾನು ಏನಾರ ಬರೋಂಗಿದ್ರೆ ಫೋನ್ ಮಾಡ್ತೀನಿ, ಸರಿನಾ? ಫೋನ್ ಮಾಡಿ ಮಾತಾಡ್ತೀನಿ ನಿನ್ನ ಹತ್ರ. ನೀನೇನು ತಲೆ ಕೆಡಿಸ್ಕೊಬೇಡ ದೇವು, ನಾನಿದ್ದೀನಿ, ಆರಾಮಾಗಿರು. ಸರಿ ಆಯ್ತು, ಹೇಳೋಣ. ಆರಾಮಾಗಿದ್ದೀನಿ, ಹೆಂಗನಾಗಲಿ ಅಂತ ಒಂದಿಷ್ಟು ಭಯ ಆದಂಗೆ ಆಗ್ತೈತೆ ಅಷ್ಟೇ. ಆಮೇಲೆ ಯಾಕೆ ಬೇಕಪ್ಪ ಹುಡುಗ ಸವಾಸ ಅಲ್ಲ ಅನಿಸುತ್ತೆ. ತಲೆ ಕೆಟ್ಟವ್ರು ಆದಂಗೆ ಆಗುತ್ತೆ. ಅದಕ್ಕೋಸ್ಕರ ನಾನು ಸುಮ್ಮನೆ ನೀ ಬರಲ್ಲ, ಸುಮ್ಮನಿರು. ಅವನು ಇಲ್ಲಿಂದ ಅಲ್ಲಿಗೆ ನಾನು ಯಾರು ಹೋಗ್ತಾರೆ? ಯಾರು ಹೋಗಲ್ಲ, ಅವನೇನು ಬರಲ್ಲ. ಬರಲ್ಲ ಅಂತಿದ್ದ, ಬರಲಿಲ್ಲ ಅಂತಂದರೆ ನೀನು ನಿನ್ನ ಕೆಲಸ ಏನೈತೆ ಅದನ್ನು ಮಾಡು ಅಂತೇಳಿ ಹೇಳ್ತಿರ್ತಾರಪ್ಪ. ಮನೆಗೆ ಯಾವಾಗ್ಲೂ ಪಾರ್ಟಿಗೆ ಬರೋದೇನು ಬೇಡ, ನಾವೇ ಅಲ್ಲಿಗೆ ಬರ್ತೀವಿ ಅಂತೇಳಿ ಹೇಳೋಣ ಫೋನ್ ಮಾಡಿ. ಸುಮ್ಮನೆ ಅಲ್ಲಿಗೆ ಹೋಗ್ಬಿಟ್ರೆ ಸಮಸ್ಯೆ ಆಗುತ್ತೆ. ಅದೇ ಇವಾಗ ಹೊರಟಿದ್ದೀವಿ ನಾವು, ಅದಕ್ಕೆ ಬರೋಣ ಅಂತ ಮಾತಾಡ್ಕೊಂಡು ಅದೇನು ಬರೋಣ ಅಂತೇಳಿ ಅದಕ್ಕೆ ಹೊರಟಿದ್ದೀವಿ ದೇವು. ಬರ್ತೀವಿ, ಖಂಡಿತ ಬರ್ತೀವಿ. ಸುಮ್ಮನೆ ಹಂಗೆಲ್ಲ ಅಂದವನೆ, ಎದಿ ಕಂಡವ್ರೆ ಅಂತ ಅನ್ಕೊಂತಾರೆ ಅಂತ ಹಂಗಂದವ್. ನೀನು ಹಂಗೆ ಬೇರೆ ಹಂಗೆ ಬಂದು ಬಾಯ್ ಮಾಡಿದ್ರಲ್ಲ, ಒಂಥರ ಶೇಮ್ ಆದಂಗೆ ಆಗೈತಿ. ಅದಕ್ಕೆ ಹಂಗೆ ಮಾತಾಡಿದ್ದಾನೆ. ಬರಲ್ಲ, ಸುಮ್ಮನೆ ಅದೆಲ್ಲ ಏನಿಲ್ಲ. ಅದೇ ನಾನು ಹಂಗೆ ಅಂದ್ಕೊಂಡಿದ್ದೀನಿ ದೇವು. ನೋಡೋಣ ಹೇಗಾಗುತ್ತೆ ಹಂಗೆ. ನಾನು ಬರೋದಾದರೆ ಬರ್ತೀನಿ, ಇಲ್ಲ ಅಂತಂದರೆ ನೋಡೋಣ. ಅಲ್ಲಿಗೆ ಬಂದರೆ ಒಳ್ಳೇದು ಅಂತೆ. ಮತ್ತೆ ಇಲ್ಲೆಲ್ಲ ಬೋರ್ ಹಾಕ್ಸಿರೋದು ಎಲ್ಲ ನೋಡಿಬಿಟ್ರೆ ನೀರು ಬದ್ದಿರೋದಿಲ್ಲನ, ಸುಮ್ಮನೆ ನಮ್ಮ ಮೇಲೆ ಮಾನದಂಡ ಹಾಕ್ಬಿಟ್ಟು ಸುಮ್ಮನೆ ನನಗೆ ತಲೆ ಕೆಟ್ಟು ಹೋಗುತ್ತೆ. ಏನು ಮಾಡೋದು ಅನ್ನಿಸ್ಬಿಟ್ಟೈತೆ ನಿಜವಾಗ್ಲೂ. ನನಗೆ ಅಲ್ಲಿಂದ ಬಂದಾಗಿಂದಲೂ ಯಾಕೋ ಹುಷಾರಿಲ್ಲ, ಆ ರೀತಿ ಆಗ್ಬಿಟ್ಟೈತೆ. ಸರಿ ಆಯಿತು ಆಯಿತು, ಇಲ್ಲಿಗೆ ಕರ್ಕೊಂಬರ್ರಿ. ಈಗ ಸುಮ್ಮನೆ ಅಲ್ಲೇ ಅಂತಂದರೆ ತುಂಬ ರಿಸ್ಕ್ ಆಗಿಬಿಡುತ್ತೆ ಅಲ್ಲಿಗಾನ ಬರೋಕ್ಕೆ. ಅವ್ನು ಬರೋದು ಇಲ್ಲ, ಅದಕ್ಕೆ ಸುಮ್ಮನೆ ಏನು ಮಾಡೋಕ್ಕಾಗುತ್ತೆ. ಸ್ವಲ್ಪ ದಿನ ಹಂಗೆ ಮರೆಯೋವರೆಗೂ ಆಮೇಲೆ ಸುಮ್ಮನೆ ಆಗ್ತಾರೆ. ಅಲ್ಲ, ಪೊಲೀಸ್ನವ್ರು ಬೇರೆ ಕರ್ಕೊಂಬತ್ತೀನಿ ಅನ್ನಲ್ಲ, ಅದಕ್ಕೆ ಭಯ ಆದಂಗಾಯ್ತು. ಸರಿ ಆಯ್ತು, ಇಡೋಣ. ಹೆಂಗೆ ಗೊತ್ತಾಯ್ತು ಏನು ಎತ್ತ ಅಂತೇಳಿ ಅದನ್ನೇ ಚಿಂತೆ ಮಾಡ್ತಾಯಿದ್ದೀನಿ ನಾನಂತೂ. ಎಷ್ಟು ಬೇಜಾರಾಗ್ತೈತೆ. ಬಿಡತ್ತೆ ಅಂತೇಳಿ ನಾವು ಅನುಸರಿಸ್ದಾಗೆಲ್ಲ ಇಲ್ಲ, ಇವ್ರದ್ದು ಯಾಕನೋ ಜಾಸ್ತಿ ಆಗ್ತೈತೆ. ನಾನು ನೋಡ್ತಾ ಇದ್ದೀನಿ. ಅಯ್ಯೋ ನನಗಂತೂ ಹಿಂಗಾಗೈತಿ ಅಂತಂದರೆ ಅಷ್ಟು ಬೇಜಾರಾಗ್ಬಿಟ್ಟೈತೆ. ಯಾಕೆ ದಿವಮಟ್ಟಿ ಇಷ್ಟೊಂದು ಸಿಟ್ಟಾಗಿದೆಯಾ? ಯಾಕೆ? ಏನು ಮಾಡೋಣಮ್ಮ, ನಮ್ದೊಂಥರ ಕರ್ಮ ಹೇಳತ್ಲಾಗಿ. ಯಪ್ಪ ನನಗಂತೂ ಭಾಳ ಬೇಜಾರಾಗ್ಬಿಟ್ಟೈತೆ ಕಣಮ್ಮ ಲಲಿತಮ್ಮ. ಸುಮ್ಮನ ಬಿದ್ದಿರತ್ ಕಲಿ. ನಿನ್ನ ಬಂಡವಾಳ ಎಲ್ಲನ ಗೊತ್ತು. ನೀನು ಎಂತೆಂಥ ಆಟ ಆಡ್ತಾ ಇದೆಯಾ, ನೀನು ಎಂಥವಳು ಏನು ಎಲ್ಲ ನಾನು ತಿಳ್ಕೊಂಡಿದ್ದೀನಿ. ಎಲ್ಲ ತಿಳ್ಕೊಂಡು ನಾನು ಇವತ್ತು ಹಿಂಗೆ ಈ ಮಟ್ಟಕ್ಕೆ ಬಂದಿದ್ದೀನಿ. ನಿಮ್ಮಿಂದನ ಸುಮ್ಮನೆ ಎಲ್ಲ ಹಾಳು. ಹೇಳು, ಅದು ಈ ಥರನ ಬುದ್ಧಿ ಇಲ್ಲ ನಿಮಗೆ. ದುಡ್ಡ ಕೊಟ್ಟರೆ ಸರಿ, ನಮ್ಮ ಅಪ್ಪನ ತಗೇನು ಬದುಕು ಮಾಡಿಸ್ಕೊಂಡಿದ್ದ. ಅದು ದುಡ್ಡು ಕೊಟ್ಟರೆ ಸರಿ, ಇಲ್ಲ ನಾವೇನೇನು ಸುಮ್ಮನೆ ಇರಲ್ಲ ನೋಡಿ ಹೇಳಿರ್ತೀವಿ. ಯಾಕೆ ಇಷ್ಟೊಂದು ಜೋರು ಮಾಡ್ತಾ ಇದೀಯಾ?
ಏನು ಒಂದು ಏನೋ ನಮ್ಗೇನು ಕೊಟ್ಬಿಟ್ಟೆ ಇದ್ರೆ ಅಮ್ಮಂಗೆ ಜೋರು ಮಾಡ್ತಾ ಇದ್ದೀರಲ್ಲೇ. ಇಲ್ಲಡೋ ಆ ದುಡ್ಡು ಕೊಡಲಿಲ್ಲ ಅಂತಂದರೆ ನಿನ್ನ ಮಾತ್ರ ನಾನು ಬಿಡಲ್ಲ. ನೀನು ಭಾಳ ಮೋಸ್ಕಾತಿ, ಎಂತೆಂಥದ್ದು ಮೋಸ ಮಾಡಿದ್ಯಂತ ನನಗೆಲ್ಲ ಚಂದ ಗೊತ್ತೈತಿ. ನೀನು ಭಾಳ ಮೋಸ್ಕಾತಿ. ಬದುಕು ಮಾಡಿಸ್ಕೊಂಡು ಅಂತಾಗೆ ಹೊಲ್ದಾಗೆಲ್ಲನ ಎಷ್ಟು ಕಳ್ಳೆ ಇತ್ತು, ಎಲ್ಲ ಕಳ್ಳೆ ಕಡಿಯೋದು ಎಲ್ಲ ಮಾಡಿದ್ದೀನಿ. ನನಗೇನು ನಿನಗೇನು ನೀನೇನು ನನಗೇನು ಏನು ಕೊಟ್ಟಿಲ್ಲ. ನಾನು ಬದುಕು ಮಾಡಿಸ್ಕೊಂಡಿದ್ಯಾ. ನಾನು ನೀನು ದುಡ್ಡು ಕೊಟ್ಟಿದ್ಯಾ ಅಷ್ಟೇ. ಬರೀ ದುಡ್ಡು ಕೊಟ್ಟಿರೋದೊಂದು ಹೇಳ್ತಾಳೆ, ದುಡ್ಡು ಕೊಟ್ಟೆ ಅಂತ. ನೀನು ಭಾಳ ಮೋಸ್ಕಾತಿ. ಕೊಡಲಿಲ್ಲ ಅಂದಾಗ ಒಂದು ಇರು, ಇವತ್ತು ಟೈಮ್ ಕೊಡ್ತೀನಿ. ನಾನೇನೇನು ಸುಮ್ಮನಿರಲ್ಲ. ನಮ್ಮ ಅಪ್ಪ ಇಂತ ಬದುಕು ಮಾಡಿಸ್ಕೊಂಡು ಕೊಡಲಿಲ್ಲ ಅಂದರೆ ಏನಿಲ್ಲ. ಈಗ ಬಂದವಳು ಅಪ್ಪನ ಪರ ವಹಿಸ್ಕೊಂಡು ಮಾತಾಡಕ್ಕೆ. ಈಸ್ ದಿವಸ ಎಲ್ಗೋಗಿದ್ಲ, ಅಪ್ಪಗೆ ಮುದ್ದಿರಲಿಲ್ಲ. ಅಮ್ಮನ್ನು ಕರ್ಕೊಂಡು ಎಲ್ಲನ ಅಪ್ಪನ ಬಿಟ್ಟು ಹೋಗಿದ್ಲಲ್ಲ, ಮುದ್ದೆ ಕರಿರಲಿಲ್ಲ. ನಾನು ಮುದ್ದೆ ಇಕ್ಕಿದ್ದೀನಿ. ಈಗ ನೋಡು ಹೆಂಗೆ ಮಾತಾಡಕ್ಕೆ ಬರ್ತಾಳೆ. ಸುಮ್ಮನಿರ್ರಿ, ಯಾಕ ಗುದ್ದಾಡಬೇಡ್ರಿ. ಸುಮ್ಮನೆ ಗುದ್ದಾಡಿರಿ ಏನೆಲ್ಲ ನೋಡ್ತಾರೆ ನಿನ್ಕೊಂಡು. ಸುಮ್ಮನಿರಿ, ಗುದ್ದಾಡಬಾರ್ದು. ಈಗ ಸುಮ್ಮನೆ ಗುದ್ದಾಡೋದ್ರಿಂದನ ಏನಾಗಲ್ಲ. ಗುದ್ದಾಡಬೇಡ್ರಿ, ಸುಮ್ಮನಿರಿ. ಈಗ ಸುಮ್ಮನೆ ಯಾಕೆ ಗುದ್ದಾಡ್ತೀರಾ? ಗುದ್ದಾಡಿರಿ ಏನೆಲ್ಲ ನೋಡ್ತಾರೆ. ಸುಮ್ಮನೆ ಯಾಕಪ್ಪ ಇವೆಲ್ಲನ ಚೆನ್ನಾಗಿತ್ಕೊಂಡು ಹೋಗ್ಬೇಕು ಎಲ್ಲರೂ. ನೋಡಿ ಇವಳಿಗೆ ಏನೋ ಗ್ರಹಚಾರ ಕಾದೇವಿ. ಇವಳು ಮಾಡೋ ಕುತಂತ್ರದ ಬದುಕು ಯಾರಿಗೂ ಗೊತ್ತಿಲ್ಲ ಅಂತ ತಿಳ್ಕೊಬಿಟ್ಟವಳೆ. ನಿನ್ನ ನೋಡು, ನಮ್ಮ ಅಯ್ಯಪ್ಪ ಏನು ಮಾಡ್ತಾನೆ ಅಂತ ನೋಡ್ತಿರು. ಇನ್ನು ನನ್ನ ಗಂಡನ ಬಗ್ಗೆ ಗೊತ್ತಿಲ್ಲ ನಿನಗೆ. ಬೇಡಪ್ಪ ಒಂದು ಸವಾಸನ ಬೇಕು. ನನ್ನ ಗಂಡ ಒಳ್ಳೆಯವ್ನು ಕೆಟ್ಟಾನು. ಚೆನ್ನಾಗಿದ್ರೆ ಜೀವಕ್ಕೆ ಜೀವ. ನೀನು ತಿರುಗಿ ಬಿದ್ದರೆ ಏನಿಲ್ಲ. ನನ್ನ ಗಂಡ ಅಂತಿಂತಾನಲ್ಲ, ನೀನು ನೋಡಿಲ್ಲ ಇನ್ನೂ. ಅಂತಾಗ ಅವೆಲ್ಲ ನಡೆಯಲ್ಲ ಹೋಗಿ ಅವನವ. ಯಾವಳ ತಗ ಮಾತಾಡ್ದಂಗೆ ನಮ್ಮ ತಗೆಲ್ಲ ಮಾತಾಡಕ್ಕೆ ಬಂದರೆ ಅವ್ನು ನಡೆಯಲ್ಲ. ನಾವೇನೇನು ತಲೆ ಕೆಡಿಸ್ಕೊಂಬಲ್ಲ ಅವನವೆಲ್ಲನ. ಅವ್ನು ತೆಗಿದ್ರೆ ರೋಪು ಅವ್ನು ಇಕ್ಕಬೇಕು. ನಮ್ಮ ಸುದ್ದಿಗೆಲ್ಲ ಬರ್ಕೊಡ್ದು ಅವ್ನು ಎಷ್ಟೈತೆ ಅಷ್ಟು ನೋಡ್ಕೋಬೇಕು. ನಮ್ಮ ಸುದ್ದಿಗೆಲ್ಲ ಬರ್ತಾನಂತ, ನಮ್ಮ ಸುದ್ದಿಗೆ. ನೀನು ಕೊಡ್ದಂಗಿರೋ ಇನ್ನು 2-3 ದಿನ ಬಿಟ್ಟು ನೋಡಿ, ನೀನು ಸರಿಯಾಗ ಆಗುತ್ತೆ. ಬಾರಮ್ಮ ಕೆಂಪಮ್ಮ, ಅದು ಏನು ಮಾತಾಡ್ಬೇಕು ಅದನ್ನ ಮಾತಾಡ್ಬೇಕು. ಇವಾಗ ಹೇಳಿದೀವಲ್ಲ, ಬಾ. ಆಮೇಲೆ ನೋಡ್ಕೊಂಬನ್ ಬಾ. ಅದು ಏನು ಮಾಡ್ಬೇಕು ಅದನ್ನ ಮಾಡಿ ತೋರಿಸ್ಬೇಕು. ಇವಾಗ ಸದ್ಯಕ್ಕೆ ಯಾತು ಮಾತಾಡೋದು ಬೇಡ. ಬಾ ಇಲ್ಲಿ ಸುಮ್ಮನೆ. ಇನ್ನು 2 ದಿನ ಕೊಡ್ದಂಗಿರಲಿ. ನಮ್ಮ ಅಪ್ಪನ ದುಡ್ಡು 25,000 ದುಡ್ಡು. ಏನೇನು ಪುಕ್ಸಟ್ಟೆ ಬದುಕು ಮಾಡಿಲ್ಲ ನಮ್ಮ ಅಪ್ಪ. ಏನೇ ಮುದ್ದೆ ಎಲ್ಲರೂ ಇಕ್ತಾರೆ. ಕೂಲಿ ಹೋಗಿತ್ತಾಗೆ, ಕೆಲ್ಸಕ್ಕೆ ಹೋಗಿತ್ತಾಗೆ ಎಲ್ಲರೂ ಊಟಕ್ಕೆ ಇಕ್ತಾರೆ. ಯಾರೇನೇನು ಊಟಕ್ಕೆ ಇಕ್ಕಂಗಿರಲ್ಲ. ಈಗೇನು ಊಟಕ್ಕೆ ಇಕ್ಕಾಕೇನು ಯಾರು ಲೆಕ್ಕ ಹಾಕಲ್ಲ. ನೋಡು, ಹೊಲ್ಕ ನನ್ನ ಮಗ ನಮ್ಮ ಮನೆಗೆ ತಿಂದೋಗಿ ಇವಾಗ ಮಗಳನ್ನ ಕರ್ಕೊಂಬಂದವ್ನಿ. ಮಗಳೊಂದಿಟ್ಟು ಮಾತಾಡ್ಸೋಕ್ಕೆ ಈಗ ಮಗಳನ್ನ ಕರ್ಕೊಂಬಂದವ್ನಿ. ಹಂಗೆ ಮತ್ತೆ ಇವಾಗೆಲ್ಲ ಚೆನ್ನಾಗಾಗ್ಯವ್ರಲ್ಲ ಅದಕ್ಕೆ. ನಿಮ್ಮ ಬಕ್ಕಿಕ್ತಾರೆ ಎಲ್ಲ ಹೋದ್ರಿ ನೀವು. ನೋಡು ಹಿಂಗೆ ಮಾಡ್ತಾರೆ. ಯಾರಲ್ಲಮ್ಮ ಹಿಂಗೆ ಯಾಕೆ ಮಾಡ್ಬೇಕಮ್ಮ? ಹೇಳತ್ತ ಬಾಯಲ್ಲ ತಮ್ಮ ಕೂತ್ಕ ಬಾ. ಯಾಕೆ ಹೋಗ್ತೀನಿ ನಾನು, ಯಾಕೆ ಬಾಯಿ ಆಗ್ತಿತ್ತಲ್ಲ ಅದಕ್ಕೆ ಬಂದೆ. ಹೋಗ್ತೀನಿ ಯಾಕೆ ಸ್ವಲ್ಪ ಇಲ್ಲಿ ಕೆಲಸ ಐತೆ. ನಮ್ಮ ಅಯ್ಯಪ್ಪ ಬೇರೆ ಬರ್ತಾನೆ, ಅವನಂಗೆ ಹಂಗೆ ಆಡ್ತಾನೆ ಅಯ್ಯಪ್ಪ. ಹೋಗ್ತೀನಿ. ಅಯ್ಯಪ್ಪನ ಕಾಡ್ತಾಗೆ ಎಲ್ಲೂ ಹೋಗಂಗಿಲ್ಲ. ಬೈತಿರ್ತಾನೆ. ಅದಕ್ಕೇನೆ ಸುಮ್ಮನೆ ಒಂದು ಸಣ್ಣ ಬರ್ತೀನಿ ಹೋಗ್ತೀನಿ, ಒಂದು ಸಣ್ಣ ಬರ್ತೀನಿ ಹೋಗ್ತೀನಿ. ಎಲ್ಲಿ ಬರ್ತಾನೋ ಏನೋ ನಮ್ಮ ಅಯ್ಯಪ್ಪ, ಎಲ್ಲಿ ಬೈತಾನೋ ಏನೋ ಮಂಗಾವತ್ತು ನನಗೆ. ಬರೀ ಮನೆ ಸುತ್ತರಿತಿ ಅಂತಾನೆ ನಮ್ಮ ಅಯ್ಯಪ್ಪ. ನನಗಂತೂ ಭಯವಾದಂಗೆ ಆಗ್ತೈತೆ. ಮೊನ್ನೆ ಫೋನ್ ಮಾಡಿ ಹೇಳೋದಕ್ಕೆ ಹೆಂಗೆ ಗೊತ್ತಾಯ್ತು ಏನು ಎತ್ತ ಅಮ್ಮಂಗೆ ಆಗ್ತೈತೆ. ಗೊತ್ತಿರೋಕ್ಕಿಲ್ಲ. ಸಾಮಾನ್ಯ ಸುಮ್ಮನೆ ಹಂಗೆ ಅಂದವ್ರೆ, ಗೊತ್ತಿರೋಕ್ಕಿಲ್ಲ. ಎದ್ದಸಕ್ಕೆ ಮಾಡ್ತಾಯಿದ್ದಾರೆ. ನನಗೊಂಥರ ಭಯ ಆಗ್ತೈತೆ ಇವಾಗ. ಒಂಥರ ಇವಾಗ ನನಗೆ ಏನಪ್ಪ ಇದು ಹಿಂಗೆ ಅಂತೇಳಿ ಒಂದೊಂದ್ಸತಿ ನೆನೆಸ್ಕೊಂಡ್ರೆ ಬೈವಾದಂಗೆ ಆಗ್ತೈತಿ. ಇದು ಹೆಂಗೆಲ್ಲ ಹೆಂಗೆ ಸಾಧ್ಯ, ಏನು ಎತ್ತ ಇದೆಲ್ಲ ಯೋಚನೆ ಮಾಡ್ತಾಯಿದ್ದೀನಿ. ಒಂಥರ ನನಗೆ ಹಂಗೆ ಅನ್ನಿಸ್ತೈತೆ. ಇದೆಲ್ಲ ಹೆಂಗೆ ಏನು ಹೆಂಗೆ ಗೊತ್ತಾಯಿತು ಅನ್ನಿಸ್ತೈತೆ. ಅವ್ರೇನಾದರೂ ಸ್ಪಾಟಿಗೆ ಹೋಗ್ಬಿಟ್ರೆ ಹೋಗಲ್ಲ ಹೇಳು. ಅಷ್ಟೊಂದು ತಲೆ ಕೆಡಿಸ್ಕೊಂಡು ಇಲ್ಲಿಂದ ಅಲ್ಲಿಗೆ ಯಾರೂ ಹೋಗಲ್ಲ. ದೂರ ಒಂದಿಟ್ಟು ಯಾರು ಹೋಗಲ್ಲ. ಬಿಡತ್ತಂತ ಸುಮ್ಕಾಗ್ತಾರೆ. ನೋಡೋಣ ಅದೆಲ್ಲಿ ಏನಾಗುತ್ತಾ ಆಗಲಿ. ನಾನಂತ ನನ್ನ ಮಾತ್ರ ಯಾವತ್ತೂ ಹೇಳಲ್ಲ. ಅದೇನು ಮಾಡ್ತಾರೆ ಮಾಡಲಿ, ನೋಡೋದ್ರಲ್ಲ ವೀಕ್ಷಕರೇ. ನಮ್ಮ ಅಣ್ಣವ್ರಿಗೆಲ್ಲ ಫೋನ್ ಮಾಡಿದ್ರಂತೆ. ನಮ್ಮ ಅಣ್ಣ ನನಗೆ ಫೋನ್ ಮಾಡಿದ್ದ. ಸ್ಪಾಟಿಗೆ ಬರ್ತೀವಿ, ಪೊಲೀಸ್ನವ್ರನ್ನ ಕರ್ಕೊಂಡು ಹಂಗೆ ಹಿಂಗೆ ಅಂತ ಹೇಳಿದ್ರಂತೆ. ಎದುರಿಸಿ ಅವರೆಲ್ಲನ ಅವ್ರ ಕೈಲೇನು ಗೊತ್ತಿಲ್ಲ ನಾನು ಮಾಡಿರೋ ಕೆಲಸ ಏನು ಎತ್ತ ಅಂತ ಕಂಡುಹಿಡಿಯೋಕ್ಕಂತೂ ಸಾಧ್ಯ ಇಲ್ಲ. ಆದರೆ ಹಿಂಗೆ ಹೇಳ್ಬಿಟ್ರಲ್ಲ, ನನಗೊಂಥರ ಇವಾಗ ಭಯ ಶುರುವಾಗೈತೆ ಮನಸ್ಸಿನಾಗೆ. ಯಾಕೆ ಹಿಂಗೆ ಹೇಳಿದ್ರು, ಹೆಂಗೆ ಗೊತ್ತಾಯ್ತು ಏನು ಎತ್ತ ಅಂತ ಅಂದ್ಕೊಂಡಿದ್ದೀವಿ. ಅದೇ ನಮ್ಮ ಅಣ್ಣನ ಬಗ್ಗೆ ಅಲ್ಲಿ ಸ್ಪಾಟಿಗೆ ಹೋಗ್ತೀವಿ ಅಂತ ಹೇಳೋರು ಅಷ್ಟೇ. ಆದರೆ ನಾನು ಮಾಡಿರೋ ಕೆಲಸ ಅಂತ ಗೊತ್ತಿಲ್ಲ. ನಮ್ಮ ಅಣ್ಣ ಹೇಳೋದು ಇಲ್ಲ ನಾನು ಮಾಡಿರೋ ಕೆಲಸ ಅಂತೇಳಿ ಹೇಳೋದು ಇಲ್ಲ. ನಮ್ಮ ಅಣ್ಣಯ್ಯ ಗೊತ್ತಾಗೋದು ಇಲ್ಲ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.